ನಾವು ಆಸ್ಪತ್ರೆ ಶುರು ಮಾಡಿ ವರ್ಷನೇ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ತಗೊಂಡ್ವಿ. ಅಂದ್ರೆ 2021ರಲ್ಲಿ ಸುಗಂಧಪಾಳ್ಯ ಶಾಲೆ ಅಂತೇಳಿ, ಕಸ್ಬಾ ಹೋಬಳಿ ಸುಗಂಧಪಾಳ್ಯ ಶಾಲೆ ಅಂತೇಳಿ. ಅದು ನಮ್ಮ ತಂದೆಯವರು ಸುಮಾರು 60 ವರ್ಷಗಳ ಹಿಂದೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಓದಂತ ಶಾಲೆ ಅದು. ಅವ್ರ ನೆನಪಲ್ಲಿ ತಗೊಂಡು ಅಭಿವೃದ್ಧಿ ಮಾಡೋಣ ಅಂತ ಮಾಡಿದ್ವಿ. ಸ್ಥಳೀಯ ಶಾಸಕರು ನಮ್ಮ SR ಶ್ರೀನಿವಾಸ್ ಅವರು ತುಂಬಾ ಸಹಾಯ ಮಾಡಿದ್ರು. ಮತ್ತೆ ಅಲ್ಲಿ ಅಧಿಕಾರಿಗಳಿರ್ಬೋದು, ಮತ್ತೆ ಅಲ್ಲಿ ಶಾಲಾ ಶಿಕ್ಷಕರಿರ್ಬೋದು, ಮತ್ತೆ STMC ಸದಸ್ಯರು ಮತ್ತೆ ಗ್ರಾಮಸ್ಥರು ಬಹಳಷ್ಟು ಸಹಾಯ ಮಾಡಿದ್ರು. ನಾವು ಶಾಲೆಯನ್ನ ದತ್ತು ತಗೋಬೇಕಾದ್ರೆ ಸುಮಾರು ಒಂದು 67-70 ಮಕ್ಕಳಿದ್ರು. ಆದ್ರೆ 1 to 8 ಅಲ್ಲಿ LKG UKG ಇರಲಿಲ್ಲ, ಮತ್ತೆ ಆಂಗ್ಲ ಮಾಧ್ಯಮ ಇರಲಿಲ್ಲ. ಆಮೇಲೆ ಪ್ರತಿ ವರ್ಷ ಅಡ್ಮಿಷನ್ ಆಲ್ಮೋಸ್ಟ್ ಬೆರಳೆಣಿಕೆ 2-3 ಇಷ್ಟೇ ಆಗ್ತಾ ಇತ್ತು ನಾವು ತಗೊಂಡ್ಬೇಕಾದ್ರೆ. ಸೊ ನಾವು ತಗೊಂಡಾಗ ಮೊದಲನೇದು ವೆರಿ ಸಿಂಪಲ್, ಸಮಸ್ಯೆಯ ಮೂಲವನ್ನ ಹುಡುಕ್ತಾ ಹೋದ್ವಿ ನಾವು. ಸಮಸ್ಯೆ ಮೂಲ ಹುಡುಕ್ತಾ ಹೋದಾಗ ನೀವೇ ಯೋಚನೆ ಮಾಡಿ, ನಮ್ಮ ಸರ್ಕಾರದ ನಿಯಮದ ಪ್ರಕಾರ 6 ವರ್ಷದವರೆಗೂ 1ನೇ ಕ್ಲಾಸ್ವರೆಗೂ ಸೇರಿಸ್ಕೊಳ್ಳಲ್ಲ. ಗ್ರಾಮೀಣ ಭಾಗದಲ್ಲಿ 6 ವರ್ಷದವರೆಗೂ 1ನೇ ಕ್ಲಾಸಿಗೆ ಸೇರಿಸೋದ್ರ ಬದಲು ಅವ್ರೇನು ಮಾಡ್ತಾರೆ, ಕಾನ್ವೆಂಟಿಗೆ ಸೇರಿಸ್ಬೇಕು, ಇಲ್ಲ ಅಂಗನವಾಡಿಗೆ ಸೇರಿಸ್ಬೇಕು. ಹೌದು. ಕಾನ್ವೆಂಟಲ್ಲಿ M1 M2 M3 ಅಂತ ಹೇಳಿ ಮಕ್ಕಳು ಚೆನ್ನಾಗಿ ಓದಿ ಫೌಂಡೇಶನ್ ಚೆನ್ನಾಗಿ ಹಾಕ್ಕೊಂಡು 1ನೇ ಕ್ಲಾಸ್ಗೆ ಹೋದಾಗ ಭಾಷೆ ಮತ್ತೆ ಗ್ರಾಮರ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಂತಾರೆ. ಅಂಗನವಾಡಿಗೆ ನಾವು ಎಲ್ಲ ಅಂಗನವಾಡಿಲಿ ಓದಿರೋದು. ಅಲ್ಲಿ ಇನ್ಫಾರ್ಮಲ್ ಟೀಚಿಂಗ್, ಮಗ್ಗೆ ಹೇಳ್ಕೊಡ್ತಾರೆ, ಕಾಗುಣಿತ ಹೇಳ್ಕೊಡ್ತಾರೆ, ಪದ್ಯಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಫಾರ್ಮಲ್ ಎಜುಕೇಶನ್ ತರ ಬರಲ್ಲ ಅವ್ರಿಗೆ. ಸೊ ಹಂಗಾಗಿ ಯಾರು ಮಕ್ಕಳು ಇವತ್ತು 6 ವರ್ಷದವರೆಗೂ ಕಾಯಲ್ಲ. ಸಾಲ ಆಗ್ಲಿ ನಮ್ಮ ಮಕ್ಕಳು ಕಾನ್ವೆಂಟ್ಗೆ ಹೋಗಿ ಕಲೀಲಿ ಅನ್ನೋ ಇರುತ್ತೆ.